ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಸೆಷನ್ಸ್ ಆನ್ ಡೇಟಾ ಡಬ್ಲಿ ಲಿಂಕ್ಡ್ ಲಿಸ್ಟ್. ಇವತ್ತು ನಾವು ಡಬ್ಲಿ ಲಿಂಕ್ಡ್ ಲಿಸ್ಟ್ ನಲ್ಲಿ ಇನ್ಸರ್ಟ್ ಅಟ್ ಪೊಸಿಷನ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ನಿಮಗೆ ಇದ್ರಲ್ಲಿ ಬೇಕಾಗಿರೋದು ಇವಾಗ ಯಾವುದೇ ಒಂದು ನೋಡು ನಮಗೆ ಬೇಕಾಗಿರೋ ಪೊಸಿಷನ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ಬೋದಾ ಅಥವಾ ಇನ್ಸರ್ಟ್ ಮಾಡ್ಬೋದಾ ಅಂತ. ವೆನ್ ಐ ಸೇ ಇನ್ಸರ್ಟ್, ಅರ್ಥ ಮಾಡ್ಕೊಳ್ಳಿ, ನಾನು ಇನ್ಸರ್ಟ್ ಅಂತ ಹೇಳ್ತಿರೋದು ಅಟ್ ಅ ಗಿವನ್ ಪೊಸಿಷನ್. ಸೊ ವೆನ್ ಐ ಸೇ ಗಿವನ್ ಪೊಸಿಷನ್, ಈಗ ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಡ್ರೆ ಇದು ಹೆಡರ್ ನೋಡು. ಇಟ್ ಹ್ಯಾಸ್ 4 nodes 5, 8, 10 and 3, and I want to insert temporary node or a new node 7 in between 8 and 10. So let's say I call this as node number 1, this is node number 2, this is node number 3, and this is node number 4. ಈಗ ನಾನು ಪೊಸಿಷನ್ 3 ಅಂತ ಕೊಟ್ಟಾಗ ನಾರ್ಮಲ್ ಆಗಿ ವಿ ಆಲ್ವೇಸ್ ಇನ್ಸರ್ಟ್ ಬಿಫೋರ್ ದ ಪೊಸಿಷನ್. ಅಂದ್ರೆ ನಾನು 3 ಅಂತ ಕೊಟ್ರೆ 3ಗಿನ ಮುಂಚೆ 2 and 3, ಇನ್ ಬಿಟ್ವೀನ್ 2 and 3 ಇನ್ಸರ್ಟ್ ಆಗ್ಬೇಕು. ದಟ್ ಇಸ್ ಹೌ ವಿ ಪ್ಲಾನ್. ಹಾಗಂತ ಆಫ್ಟರ್ 3 ಆಗಲ್ಲ ಅಂತಲ್ಲ, ಅದನ್ನು ಪ್ಲಾನ್ ಮಾಡ್ಬೋದು. ಬಟ್ ನಾನ್ ಹೇಳ್ತಿರೋದು ಅಂಡ್ ಜನರಲ್ ಆಗಿ ನಾವು ಡಿಸ್ಕಸ್ ಮಾಡೋದು, whenever we say position, it is before the actual position. When I say 3, that becomes the third position. Mean to say the new node third position ಹೋಗುತ್ತೆ ಅಂತ ಅರ್ಥ. So ನಾವೇನ್ ಮಾಡ್ಬೇಕು, I need to first check whether the list is empty or not. If it is empty, there is no use of a position, we just insert it. If it is not empty but the position is 1, we need to check what to do. Then if it is not empty, not position 1, we should check what to do. And there might be a situation, ಯಾವಾಗಾದ್ರೂ ನಿಮ್ಮ ಹತ್ರ ಲಿಸ್ಟ್ ನಲ್ಲಿ ಬರೀ 4 ನೋಡ್ ಇದೆ, ನಾವು ಪೊಸಿಷನ್ 6, 7 ಕೊಟ್ಟಿರ್ತೀವಿ, ಏನ್ ಮಾಡ್ಬೇಕು? ಸೊ ಇದೆಲ್ಲ ಗಮನಿಸ್ತಾ ಹೋಗ್ಬೇಕು. ಕೋಡ್ ಬರಿತಾ ಹಾಗೆ ಮಿಕ್ಕಿದ ಅರ್ಥ ಮಾಡ್ಕೊಳ್ಳೋಣ. ಈಗ ಕೋಡ್ ಬರೀಣ. ಹಾಗಾದ್ರೆ ರೆಡಿ ಇದ್ದೀರಾ ಅನ್ಕೋತೀನಿ. ಜಸ್ಟ್ ಅಬ್ಸರ್ವ್. ನಾ ಹೇಳ್ತಾ ಇದ್ದೆ ನಾನು ವಾಯ್ಡ್ ಅಂತಾನೆ ತಗೋತಿದ್ದೀನಿ ಅಂತ ಅನ್ಬಿಟ್ಟು ಅಂತ. ಸೊ ವಾಯ್ಡ್ ಇನ್ಸರ್ಟ್ ಪೊಸಿಷನ್ DLL. ಓಕೆ, ಇಂಟ್ ಐಟಮ್ ಬೇಕು, ಪೊಸಿಷನ್ ಬೇಕು, ಮತ್ತೆ ಕೌಂಟ್ ಬೇಕು. ಪೊಸಿಷನ್ ಯೂಸರ್ ಇಂದ ರೀಡ್ ಮಾಡೋದಕ್ಕೆ ಬೇಕು. ಕೌಂಟ್ ವೇರಿಯೇಬಲ್ ಅನ್ಗೆ ಟು ಕೀಪ್ ಟ್ರ್ಯಾಕ್ ಯಾವ ನೋಡಲ್ಲಿ ಇದೀನಿ ನಾನು ಅಂತ ನೋಡ್ಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ ತಗೊಂಡ್ರೆ ಟೆಂಪ್ ಬೇಕು. ಹೌದು. ಹಾಗಾದ್ರೆ ಈಗ ನಾನು ಈ ನೋಡ್ ಟೆಂಪ್ ನ ಇನ್ಸರ್ಟ್ ಮಾಡ್ತೀನಿ ಇನ್ ಬಿಟ್ವೀನ್ ಅಂದಾಗ ನನಗೆ ಇದರ ವ್ಯಾಲ್ಯೂಸ್ ಬೇಕು. ಮೀನ್ ಟು ಸೇ ಈ ನೋಡ್ ನ ಟ್ರ್ಯಾಕ್ ಇಟ್ಕೋಬೇಕು. ಅಂದ್ರೆ ನಾನು ಇವಾಗ ನೋಡ್ 3 ಇನ್ಸರ್ಟ್ ಮಾಡ್ತೀನಿ ಅಂದ್ರೆ ನನಗೆ ಸೆಕೆಂಡ್ ನೋಡ್ ಬೇಕು, ಥರ್ಡ್ ನೋಡ್ ಬೇಕು. ಬಿಕಾಸ್ ಸೆಕೆಂಡ್ ನೋಡ್ ಇಂದ ಈ ಹೊಸ ನೋಡ್ ಕನೆಕ್ಟ್ ಆಗ್ಬೇಕು, ಈ ಟೆಂಪ್ ನೋಡ್ ಥರ್ಡ್ ನೋಡ್ ಅಥವಾ ನೋಡ್ 3 ಕನೆಕ್ಟ್ ಆಗ್ಬೇಕು. ಹಾಗಾಗಿ ನಂಗೆ ಎರಡೂ ಬೇಕು. ಸೊ I need to take 2 pointers, current and previous. Next, temp is equal to node malloc size of node pointer. ಇದು ನಾರ್ಮಲ್ ಆಗಿ ನಾವು ಮಾಡಿದ್ವಿ, ಅದು ಹಾಗೆ ಇರಲಿ. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, temp of left link equal to temp of right link equal to null ಮಾಡಿದೆ. ಈಗ printf enter an item to insert ಅಂತ ಹಾಕ್ತೀನಿ. Instead of receiving it to the item, though I have given a variable there, let me try this also. Scanf ಬೇಕು ಅಂತಾನೆ ಬರ್ತಿದ್ದೀನಿ ಇದನ್ನ. %d ampersand temp of info. ನೀವು ಒಂದ್ಸಲ ಚೆಕ್ ಮಾಡಿ, ಈ ತರ ಕೊಟ್ರೆ ವರ್ಕ್ ಆಗತ್ತಾ ಏನಾಗತ್ತೆ ಅಂತ ನೋಡೋಣ. ಆ ಕ್ವಶನ್ ನಿಮಗೆ ಬಿಟ್ಟಿರ್ತೀನಿ ಆನ್ಸರ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಹೀಗೆ ನಾವು
ಫಸ್ಟ್ ಈಗ ಏನ್ ಮಾಡ್ತೀನಿ ನಾನು, ಇಫ್ head of right link equal to head or position equal to 1, ಎರಡು ಆಪ್ಷನ್ ತಗೋತೀನಿ. ತಗೊಂಡಾಗ ಏನಾಗ್ಬೇಕು ನನ್ಗೆ ಅರ್ಥ ಮಾಡ್ಕೊಳ್ಳಿ. ಸೇಮ್ ನಾವು ಇನ್ಸರ್ಟ್ ಫ್ರಂಟ್ ಮಾಡ್ತೇವಲ್ಲ ಅದೇ ಕಂಡೀಷನ್ ಬರ್ಬೇಕು ಅವಾಗ. ಸೊ ಟೆಂಪ್ ನಮ್ಗೇನಾದ್ರು ಇಲ್ಲಿದ್ರೆ ಅಂದ್ರೆ ಫಸ್ಟ್ ನೋಡ್ ಆಗಿದ್ರೆ ಅಥವಾ ಪೊಸಿಷನ್ 1 ಕೊಟ್ಬಿಟ್ಟಿದ್ರೆ 1 ಗಿನ ಮುಂಚೆ ಮಾಡ್ಬೇಕಲ್ವ ನಾವು. ಆಗೇನ್ ಮಾಡ್ಬೋದು ನಾವು, ಇಟ್ ಇಸ್ ಪ್ರಿಟಿ ಮಚ್ ಸಿಂಪಲ್. ಹೆಡ್ ಆಫ್ right link equal to temp of ಓಕೆ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಇದನ್ನ ಬರ್ಕೊಳ್ಳೋಣ, ಬಿಕಾಸ್ ನಾವು ಟೆಂಪ್ ನ ಅಡ್ಜಸ್ಟ್ ಮಾಡ್ಬೇಕಲ್ವಾ ಇಲ್ಲಿ. ಹಾಗಾಗಿ 1 ಸೆಕೆಂಡ್ ಈ ಲೈನ್ ಫಸ್ಟ್ ಬರ್ಕೊಳ್ಳೋಣ. ಟೆಂಪ್ ಆಫ್ right link equal to head of right link then okay, just one condition ತಗೋತೀನಿ ನಾನು ಇಲ್ಲಿ ಇವಾಗ. ಸಾರಿ ಫಾರ್ ದಟ್ confusion. I say current is equal to head of right link ತಗೋತೀನಿ. Then what I do, temp of right link ನ ಕರೆಂಟ್ ಪಾಯಿಂಟ್ ಮಾಡ್ತೀನಿ. Then current of left link ನ temp ಪಾಯಿಂಟ್ ಮಾಡ್ತೀನಿ. Then temp of left link equal to head of right link equal to temp written. ಸೊ ಏನ್ ಮಾಡಿದೆ ಜಸ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ. ಈಗ ಸಪೋಸ್ ಇಲ್ಲಿ ನೋಡಿದೆ, ಇವಾಗ ನಾನು ಇಲ್ಲಿಗೆ ಇನ್ಸರ್ಟ್ ಮಾಡಬೇಕು ಅಂದ್ರೆ ಇದು ಟೆಂಪ್ ಆಗಿದ್ರೆ ಒಂದ್ ಸಿಚುವೇಶನ್ ಅಲ್ಲಿ ಏನಾದ್ರು ಪೊಸಿಷನ್ 1 ಕೊಟ್ಬಿಟ್ಟಿದ್ರೆ ಆಗೇನ್ ಮಾಡ್ಬೇಕು ನಾನು, ಜಸ್ಟ್ ಅಬ್ಸರ್ವ್. ಇದು ಫಸ್ಟ್ ನೋಡು, ಬಟ್ ಐ ಶುಡ್ ಇನ್ಸರ್ಟ್ ಬಿಫೋರ್ ದಿಸ್. ಸೊ ಇದು ಟೆಂಪ್. ನನ್ಗೆ ಅವಾಗ ಏನ್ ಮಾಡ್ಬೇಕು ನಾನು, ಟೆಂಪ್ ಆಫ್ ರೈಟ್ ಲಿಂಕ್. ಸೊ ಅದಕ್ಕೆ ಏನ್ ಮಾಡಿದೆ, ಇದನ್ನ ಕರೆಂಟ್ ಆಗಿ ತಗೋತಿದ್ದೀನಿ ನಾನು ಇಲ್ಲಿ. ಇದನ್ನ ಕರೆಂಟ್ ಆಗಿ ತಗೊಂಡೆ. ಸೊ ಕರೆಂಟ್ ಆಫ್ ಲೆಫ್ಟ್ ಲಿಂಕ್ ನ ಟೆಂಪ್ ಮಾಡಿದೆ. ಗಮನಿಸಿ ಅಲ್ಲಿ ಫಸ್ಟ್ ಸೆಕೆಂಡ್ ಲೈನ್ ಅಲ್ಲಿ ಈ ಲೈನು ಕರೆಂಟ್ ಆಫ್ ಲೆಫ್ಟ್ ಲಿಂಕ್ ಇಸ್ ಈಕ್ವಲ್ ಟು ಟೆಂಪ್. ನೆಕ್ಸ್ಟ್ temp of left link is equal to head. Next to head of right link is equal to temp. Current of left link is equal to temp. So ಎರಡು ಪಾಯಿಂಟರ್ ಟೆಂಪ್ ಬರಬೇಕು, ಎರಡು ಪಾಯಿಂಟರ್ ಟೆಂಪ್ ಇಂದ ಆಚೆ ಹೋಗ್ಬೇಕು. ಒಂದು ಲೆಫ್ಟ್ ಸೈಡ್ ಇಂದ ಬರಬೇಕು, ಒಂದು ರೈಟ್ ಸೈಡ್ ಇಂದ ಬರಬೇಕು. ಅದನ್ನಷ್ಟೇ ಮಾಡ್ತಿರೋದು. ಜಸ್ಟ್ ಅಬ್ಸರ್ವ್. ಇನ್ನೊಂದ್ಸಲ ಕರೆಕ್ಟ್ ಆಗಿ ಗಮನಿಸ್ಕೊಳ್ಳಿ. ಟೆಂಪ್ ಆಫ್ ರೈಟ್ ಲಿಂಕ್ ಇಸ್ ಈಕ್ವಲ್ ಟು ಕರೆಂಟ್. ಸೊ ರೈಟ್ ಲಿಂಕ್ ನ ಕರೆಂಟ್ ಮಾಡ್ಕೋತೀನಿ. ಟೆಂಪ್ ಆಫ್ ಲೆಫ್ಟ್ ಲಿಂಕ್ ಇಸ್ ಈಕ್ವಲ್ ಟು ಹೆಡ್. ಇದು ಹೆಡ್ ಹೋಯ್ತು. ನೆಕ್ಸ್ಟ್ ಹೆಡ್ ಆಫ್ ರೈಟ್ ಲಿಂಕ್ ಇಸ್ ಈಕ್ವಲ್ ಟು ಟೆಂಪ್. ಈ ಹೆಡ್ ಆಫ್ ರೈಟ್ ಲಿಂಕ್ ಟೆಂಪ್ ಬಂತು. ಹಾಗೆ ಕರೆಂಟ್ ಇದು ಈ ಲೆಫ್ಟ್ ಲಿಂಕ್ ಟೆಂಪ್ ಬರುತ್ತೆ. ಸೊ ಅದನ್ನಷ್ಟೇ ಮಾಡಿರೋದು ಇವಾಗ. ನೌ ಇಫ್ ದಿಸ್ ಇಸ್ ನಾಟ್ ದ ಕೇಸ್, ಅಂದ್ರೆ ಕಂಡೀಷನ್ 1 ಅಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಜಸ್ಟ್ ಅಬ್ಸರ್ವ್. ಸಪೋಸ್ ಓಕೆ, ಐ ಮಿಸ್ ಒನ್ ಮೋರ್ ಥಿಂಗ್. ಪೊಸಿಷನ್ ರೀಡ್ ಮಾಡಿಲ್ಲ. ಓಕೆ, it happens. So I should read the position. Enter the position to insert. It happens.
ಸೊ ಪೊಸಿಷನ್ ರೀಡ್ ಮಾಡಿದ್ದೀನಿ. ಆಮೇಲೆ ಇಫ್ ಹೆಡ್ ಆಫ್ ರೈಟ್ ಲಿಂಕ್ ಇಸ್ ಈಕ್ವಲ್ ಟು ಹೆಡ್ ಅಥವಾ ಪೊಸಿಷನ್ ಇಸ್ ಈಕ್ವಲ್ ಟು 1 ಇದ್ದಾಗ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನಲ್ಲಿದ್ದು ವರ್ಕೌಟ್ ಆಗುತ್ತೆ, ಜಸ್ಟ್ ಚೆಕ್ ಇಟ್ ಔಟ್. ಇಫ್ ಇನ್ ಕೇಸ್ ಆಗಲಿಲ್ಲ ಅಂದ್ರೆ ಕಮೆಂಟ್ ಮೀ ಅಂಡ್ ಲೆಟ್ ಸಿ ವಾಟ್ ಕ್ಯಾನ್ ಬಿ ಡನ್ ಫಾರ್ ದಟ್. ಓಕೆ, ಈಗ ವಾಟ್ ಇಫ್ ಸಪೋಸ್ ನನ್ಗದು ವರ್ಕ್ ಆಗ್ತಾ ಇಲ್ಲ, ಅಥವಾ ಇಫ್ ಪೊಸಿಷನ್ ಇಸ್ ನಾಟ್ ಈಕ್ವಲ್ ಟು 1, ಹಾಗೇನ್ ಮಾಡಬೇಕು? ಜಸ್ಟ್ ಸೇ ಪಾಯಿಂಟರ್ ಪ್ರೀವಿಯಸ್ equal to head current is equal to head of right link. Next, while current of right link not equal to null and count not equal to position. ಹಾಗಾದ್ರೆ ಕೌಂಟ್ ನ 1 ಮಾಡ್ಕೊಳ್ಳೋಣ. ಈ ಕಂಡೀಷನ್ ಹಾಕೋತೀನಿ. ಸೊ ಅಂದ ಅರ್ಥ ಏನು, ನನಗೆ ಪೊಸಿಷನ್ 3 ಅಂತ ನಾನು ತಗೊಂಡಿದ್ರೆ ನನಗೇನಾಗ್ಬೇಕಲ್ಲಿ ಕೌಂಟ್ 3 ಆಗ್ಬೇಕು. ಸೊ ಈ ಕಂಡೀಷನ್ ಚೆಕ್ ಮಾಡ್ತೀನಿ. ಅವಾಗ ಏನಾಗುತ್ತೆ ನನಗೆ ಇಲ್ಲಿ ಇದು ಪ್ರೀವಿಯಸ್ ಆಯ್ತು, ಇದು ಕರೆಂಟ್ ಆಯ್ತು. ಆಯ್ತಾ? ಈಗ ನಾನು ಕೌಂಟ್ ವ್ಯಾಲ್ಯೂ ಬರ್ಕೊಳ್ಳೋಣ. ಕೌಂಟ್ ವ್ಯಾಲ್ಯೂ 1 ಆಗಿದೆ. ಸೊ ಇನಿಷಿಯಲಿ ಐ ಜಸ್ಟ್ ಸ್ಟಾರ್ಟ್ ವಿತ್ 1. ಸೊ ಕೌಂಟ್ 1 ಆಗಿದೆ. ಈಗ ಜಸ್ಟ್ ಅಬ್ಸರ್ವ್, ಆಗೇನ್ ಮಾಡ್ತೀನಿ, ಕೌಂಟ್ ಪ್ಲಸ್ ಮಾಡ್ಕೋತೀನಿ, ಬಿಕಾಸ್ ನಂಗೆ ಅದಿನ್ನೂ ಮ್ಯಾಚ್ ಆಗ್ತಿಲ್ಲ ಅಂತ. ಕೌಂಟ್ ಪ್ಲಸ್ then previous is equal to current equal to current of right. ಇದಿಷ್ಟು ಮಾಡ್ಕೋತೀನಿ. ಸೊ ಇದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, ಸೇ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಕರೆಂಟ್ ಇಲ್ಲಿಗಿದೆ, ಕರೆಂಟ್ ಆಫ್ ರೈಟ್ ಲಿಂಕ್ ನಲ್ಲಿಲ್ಲ, ಸೊ ನೋ ಪ್ರಾಬ್ಲಮ್. ನೆಕ್ಸ್ಟ್ ಸೈಕಲ್ ಏನಾಗುತ್ತೆ, ಇದು ಪ್ರೀವಿಯಸ್ ಆಗುತ್ತೆ, ಕರೆಂಟ್ ಇಲ್ಲಿಗೆ ಹೋಗುತ್ತೆ, ಬಿಕಾಸ್ ಐ ಗಿವನ್ ಕರೆಂಟ್ ಇಸ್ ಈಕ್ವಲ್ ಟು ಕರೆಂಟ್ ಆಫ್ ರೈಟ್ ಲಿಂಕ್. ಆಗ ಕೌಂಟ್ 2 ಆಯ್ತು ನಿಮಗೆ. ಆಗ್ಲೂ ಕಂಡೀಷನ್ ಫಾಲ್ಸ್ ಆಗುತ್ತೆ, ಕಂಡೀಷನ್ ಟ್ರೂ ಆಗುತ್ತೆ. ವಾಪಸ್ ಬಂದಾಗ ಇದು ಪ್ರೀವಿಯಸ್ ಆಗುತ್ತೆ, ಇದು ಕರೆಂಟ್ ಆಗುತ್ತೆ, ಬಿಕಾಸ್ ಇದು ನನಗೆ ಇವಾಗ ಆಕ್ಚುಯಲ್ ಪಾಯಿಂಟ್ ಬಂತು ನನಗೆ. ಸೊ ಪೊಸಿಷನ್ 3 ಆಯ್ತು ನನಗೆ. ಸೊ ಈ ಕಂಡೀಷನ್ ನನಗೆ ಫಾಲ್ಸ್ ಆಗುತ್ತೆ. ಆ ಫಾಲ್ಸ್ ಆಗುತ್ತೆ ಅಂತ ಹೇಳಿದ ತಕ್ಷಣ ನಾನೇನ್ ಮಾಡ್ಬೇಕು ಇವಾಗ, ಐ ನೀಡ್ ಟು ಚೆಕ್ ಔಟ್ ಯಾಕೆ ನನ್ನ ಲೂಪ್ ಇಂದ ಆಚೆ ಬಂದೆ. ಸೊ ಐ ನೀಡ್ ಟು ಚೆಕ್ ದಟ್ ಇಫ್ ಪೊಸಿಷನ್ ಈಕ್ವಲ್ ಟು ಕೌಂಟ್ ಇದ್ರೆ ನಾನೇನ್ ಮಾಡ್ಬೇಕು, ನಂಗೆ ಪೊಸಿಷನ್ ಸಿಕ್ಕಿದೆ ಅಂತ ಅರ್ಥ. ಅವಾಗ ಏನ್ ಮಾಡ್ತೀನಿ, ಐ ಶುಡ್ ಇನ್ಸರ್ಟ್ ಇನ್ ಬಿಟ್ವೀನ್ ದಿಸ್. ಸೊ ಇದು ಪ್ರೀವಿಯಸ್ ಇದೆ, ಇದು ಕರೆಂಟ್ ಇದೆ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇವಾಗ ಪ್ರೀವಿಯಸ್ ಆಫ್ ರೈಟ್ ಲಿಂಕ್ equal to temp of left link is equal to previous, temp of right link equal to current, then current of left link equal to temp. ಇಷ್ಟೇ ಮಾಡಬೇಕಾದ್ರೆ. ಸೊ ಇದು ಮಾಡಿದ ಮೇಲೆ ವಿ ಕ್ಯಾನ್ ಜಸ್ಟ್ ಸೇ ರಿಟರ್ನ್. ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಈ ಪಾಯಿಂಟರ್ ಯಾವ ಪಾಯಿಂಟರು, ಸೊ ಪ್ರೀವಿಯಸ್ ಆಫ್ ರೈಟ್ ಲಿಂಕ್ ಇದು ಇಲ್ಲಿಗೆ ಬರುತ್ತೆ, ದೆನ್ ಟೆಂಪ್ ಆಫ್ ಲೆಫ್ಟ್ ಲಿಂಕ್ ಪ್ರೀವಿಯಸ್ ಹೋಗುತ್ತೆ, ದೆನ್ ಟೆಂಪ್ ಆಫ್ ರೈಟ್ ಲಿಂಕ್ ಕರೆಂಟ್ ಹೋಗುತ್ತೆ, ದೆನ್ ಕರೆಂಟ್ ಆಫ್ ರೈಟ್ ಲೆಫ್ಟ್ ಲಿಂಕ್
ಕರೆಂಟ್ ಕೆಂಪು ಹೋಗುತ್ತೆ. ಸೊ ಇವೆರಡು ಕಂಡೀಷನ್, ಇವೆರಡು ಪಾಯಿಂಟರ್ ಹೋಗುತ್ತೆ. ಸೊ ಆಗೋದಾಗ ಏನಾಯ್ತು, ಈ ನೋಡು, ದಿಸ್ ನೋಡ್, ದ ನೋಡ್ 7 ವಿಲ್ ಕಮ್ ಇನ್ ಬಿಟ್ವೀನ್ 8 and 10. ಸೊ ಜಸ್ಟ್ ಅಬ್ಸರ್ವ್. ದೆನ್ ಇದಾಯ್ತು. ಇಫ್ ಸಪೋಸ್ ಏನಾಯ್ತು, ನನಗೆ ಬೇರೆ ತರನೂ ಬರ್ಬೋದಲ್ವಾ ಅದು, ಏನಂತ, ಇಫ್ ಕರೆಂಟ್ ಆಫ್ ರೈಟ್ ಲಿಂಕ್ ಈಕ್ವಲ್ ಟು ನನ್, ಹೀಗ್ ಬಂದ್ರೆ ಅವಾಗ ಏನ್ ಮಾಡ್ತೀವಿ, ಜಸ್ಟ್ ಸೇ ಪ್ರಿಂಟ್ ಎಫ್ invalid position, because position ನಾನು 5 6 ಕೊಟ್ಟಿದ್ರೆ I have only 4 notes ಅಂತಂದ್ರೆ ವರ್ಕೌಟ್ ಆಗಲ್ಲ ಅದು. I just say invalid position, return. ಇಷ್ಟ. So let me recall quickly. So position read ಮಾಡ್ಕೋಬೇಕು ನಾನು. Position read ಮಾಡ್ಕೊಂಡಾಗ if the position is 1, I should insert as if as a first node. ಇಲ್ಲ ಅಂದ್ರೆ I should traverse until the last, I mean last in the sense the node where I want to insert. ಹಾಗೆ ಇನ್ಸರ್ಟ್ ಮಾಡಿದಾಗ I should traverse. ನಾನು ಈ ಕಂಡೀಷನ್ ಹಾಕೋತೀನಿ ಅವಾಗ, ಕರೆಂಟ್ ಆಫ್ ರೈಟ್ ಲಿಂಕ್ ನಾಟ್ ಈಕ್ವಲ್ ಟು ನಲ್, ಕೌಂಟ್ ನಾಟ್ ಈಕ್ವಲ್ ಟು ಪೊಸಿಷನ್. ಟ್ರಾವರ್ಸ್ ಮಾಡಿದ್ಮೇಲೆ ಇಫ್ ಪೊಸಿಷನ್ ಮತ್ತೆ ಕೌಂಟ್ ಎರಡು ಈಕ್ವಲ್ ಆದಾಗ, these are the 4 statements I try to write and insert in between. Hope it's clear. Keep watching. Next session ಅಲ್ಲಿ we'll just talk about how to delete a node from the linked list in a doubly linked list. Thank you for watching.